ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಲ್ಪಿ ಸಭೆ ಬಳಿಕ ಮಹತ್ವದ ಸುದ್ದಿಗೋಷ್ಠಿ. ಸಿಎಲ್ಪಿ ಸಭೆ ಬಳಿಕ ಸಿಎಲ್ಪಿ ನಾಯಕನ ಆಯ್ಕೆ ಬಗ್ಗೆ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಲಾಗುತ್ತೆ, ವರಿಷ್ಠರು ನೀಡ್ತಾರೆ. ಮತ್ತು ಈ ಸಿಎಲ್ಪಿ ಮೀಟಿಂಗ್ನಲ್ಲಿ ಬೇರೆ ಯಾರ ಹೆಸರು ಕೂಡ ಚರ್ಚೆಯಾಗದ ರೀತಿಯಲ್ಲಿ ಅಲ್ಲಿನ ಹಿರಿಯ ನಾಯಕರುಗಳು ನೋಡಿಕೊಳ್ತಾರೆ. ಸೊ ಬೇರೆ ಯಾರ ಹೆಸರು ಚರ್ಚೆಯಾಗದೆ ಕೇವಲ ಒನ್ ಲೈನ್ ರೆಸಲ್ಯೂಷನ್, ದಟ್ ಈಸ್ ಡಿ ಕೆ ಶಿವಕುಮಾರ್ ನಮ್ಮ ನಾಯಕ ಅಂತ. ಸೊ ಡಿ ಕೆ ಶಿವಕುಮಾರ್ ನಮ್ಮ ನಾಯಕ ಅಂತ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಸಿಎಲ್ಪಿ ಸಭೆಗೆ ಎಲ್ಲ ಶಾಸಕರು ಹಾಜರಿದ್ದಾರೆ. ಸಿಎಲ್ಪಿ ಸಭೆ ನಂತರ ಯಾರು ಸಿಎಲ್ಪಿ ನಾಯಕ, ಮುಂದಿನ ಮುಖ್ಯಮಂತ್ರಿ ಅನ್ನೋದರ ಬಗ್ಗೆ ಹಿರಿಯ ನಾಯಕರು, ವರಿಷ್ಠರು ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ಮೇಲೆ 5 ಗಂಟೆಗೆ ಲೋಕಭವನಕ್ಕೆ ತೆರಳುತ್ತಾರೆ. ಈ ಸರ್ತಿ ಜಾಸ್ತಿ ಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ, ನೋಡೋಣ. ಈವರೆಗೆ ಹೈಕಮಾಂಡ್ ಜೊತೆ ಆಗ್ಲಿ ಅಥವಾ ನಾಯಕರ ಜೊತೆ ನೀವೇನು ಮಾತಾಡಿದ್ರೆ ಆ ವಿಶ್ವಾಸ ಏನಾದ್ರು? ಇಲ್ಲ, ನಮಗೆಲ್ಲ ಹೈಕಮಾಂಡ್ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಇದೆ. ಮೊನ್ನೆ ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಕರ್ನಾಟಕದವರೇ ಆಗಿದ್ದಕ್ಕೆ ಅವರು ಬಹಳ ಅಳೆದು ತೂಗೆಲ್ಲ ಮಾಡ್ತಾರೆ ಅಂತ ಹೇಳಿ ಬಹಳ ನಿರೀಕ್ಷೆ ಇದ್ದೀವಿ ನಾವು. ಎಲ್ಲ ಸಮುದಾಯಕ್ಕೂ ಒಂದು ಒಳ್ಳೇದಾಗುತ್ತೆ. ಇಲ್ಲ, ಖಂಡಿತವಾಗಿ ನಾನು ಮೊನ್ನೆ ತಾನೇ ಹೋಗಿದ್ದೆ, ಅವ್ರಿಗೆ ವಿಶ್ ಮಾಡಿ ಬಂದೆ ಅಷ್ಟೇ. ಮಿಕ್ಕಿದ ವಿಚಾರಗಳನ್ನೆಲ್ಲ ಏನೂ ಮಾತಾಡಿಲ್ಲ. ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಯವರು, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಬಾಪು ಅಂದ್ರೆ ಪಿತಾ ಅಂದ್ರೆ ಗಾಂಧಿ ಅಂತ ಹೇಳಿ ಹೇಳ್ತೀವಿ ನಾವು ಇವತ್ತಿಗೂ. ಅದೇ ರೀತಿ ಒಳ್ಳೆ ಪ್ರಧಾನಮಂತ್ರಿ ಯಾರಿದ್ರಂದ್ರೆ ಇಂದಿರಾ ಗಾಂಧಿ ನೆನೆಸ್ತೀವಿ. ಅದೇ ರೀತಿಯ ಕೂಡ ಈ ದೇಶದಲ್ಲಿ ಉತ್ತಮವಾದಂತ ಮುಖ್ಯಮಂತ್ರಿ ಯಾರಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತೇಳಿ ಎಕ್ಸಾಂಪಲ್ ಆಗ್ತಾರೆ, ಉದಾಹರಣೆ ಆಗ್ತಾರೆ ಅವರು ಇಡೀ ದೇಶಕ್ಕೆ. ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಮಾನ್ಯ ನಮ್ಮ ಸಿದ್ದರಾಮಯ್ಯ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಎಂಟೈರ್ ಕ್ಯಾಬಿನೆಟ್ ಅವ್ರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ. ಮೀಟಿಂಗ್ ಅವರಾಗ್ಲೇನೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಅಲ್ಲೇನು ಸೆಕ್ರೆಟ್ ಏನು ಉಳಿದಿಲ್ಲ. ಅದೊಂದು ಪ್ರೊಸೆಸ್ ಇರುತ್ತೆ, ಶಾಸಕರ ಮಧ್ಯದಲ್ಲಿ ಅದನ್ನ ಸೂಚನೆ ಮಾಡ್ತಾರೆ, ಒಬ್ಬರು ಅನುಮೋದನೆ ಮಾಡ್ತಾರೆ. ಎಲ್ಲ ಶಾಸಕರು ಅದಕ್ಕೆ ಸರ್ವಾನುಮತದಿಂದ ನಿರ್ಣಯವನ್ನ ತಗೋತಾರೆ. ಶಾಸಕಾಂಗದ ಇದು ಈಗ ಮುಗಿಲ್ಲ, ಇದೆಲ್ಲ ಮುಗಿದ್ಮೇಲೆ ಅದರದೆಲ್ಲ ವರಿಷ್ಠರು ಏನು ತೀರ್ಮಾನ ತಗೋತಾರೆ ನೋಡೋಣ.
ಈಗಾಗಲೇ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇನ್ನೂ ಬಂದಿಲ್ಲ ಅಂತೆ, ಅವರು ಇನ್ನೂ ಬಂದಿಲ್ಲ ಅಂತೆ. ಕಾವೇರಿಗೆ ಬಂದಿದ್ದಾರೆ ಪಾವಗಡದಿಂದ. ಈಗ ಕಾವೇರಿಯಿಂದ ವಿಧಾನಸೌಧಕ್ಕೆ ಹೊರಟಿದ್ದಾರೆ. ಎಲ್ಲರೂ ಸಿದ್ದರಾಮಯ್ಯನವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಮೀಟಿಂಗ್ ಆರಂಭ ಆಗುತ್ತೆ. ಎಸ್, ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ, ವಿಧಾನಸೌಧಕ್ಕೆ ಬಂದಿದ್ದಾರೆ. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಸಿದ್ದರಾಮಯ್ಯನವರು ಇದಾಗಲೇ ಬಂದಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇತ್ತು, ಆದ್ರೆ ಇಲ್ಲ, ಅವರು ಈಗ ಜಸ್ಟ್ ಅರೈವ್ ಆಗಿದ್ದಾರೆ ವಿಧಾನಸೌಧಕ್ಕೆ. ಸೊ ಸಿದ್ದರಾಮಯ್ಯನವರ ಬರುವಿಕೆಗಾಗಿ CLP ಮೀಟಿಂಗ್ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಕಾರಿಂದ ಇಳಿದು ಹೋಗುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಈ ಹಿಂದೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಅವರು ಜಾತಿ ಗಣತಿ ವಿಚಾರದಲ್ಲಿ ಫೈಲ್ ಇಸ್ಕೊಳ್ಳೋಕ್ಕೆ ಹೋಗಿ ವಾಪಸ್ ಬರುವಾಗ ಇದೇ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ರು, ರಾಜೀನಾಮೆ ಕೊಡಬೇಡಿ ಸರ್ ಅಂತ. ಈಗ ಅವರ ಜಾಗಕ್ಕೆ ಹೊಸ ನಾಯಕನ ಆಯ್ಕೆಗೆ ಒಬ್ಬ ಶಾಸಕನಾಗಿ ಸಿದ್ದರಾಮಯ್ಯನವರು ಮತ್ತೆ ವಿಧಾನಸೌಧದ ಒಳಗೆ ಹೋಗ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರಿಗೋಸ್ಕರನೇ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್, ಜಯರಾಮ್ ರಮೇಶ್ ಸೇರಿದಂತೆ ಹೈಕಮಾಂಡ್ನ ಹಿರಿಯ ನಾಯಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲ ಶಾಸಕರು ಕೂಡ ಇದ್ದಾರೆ. ಹೊಸ ನಾಯಕನ ಆಯ್ಕೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿದ್ದರಾಮಯ್ಯನವರ ಎಂಟ್ರಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವರಿಷ್ಠರು ಹೊರಗಡೆ ಬಂದು ಹೊಸ ನಾಯಕನ ಆಯ್ಕೆಯ ಬಗ್ಗೆ ಅಧಿಕೃತವಾಗಿ ಮುದ್ರೆ ಒತ್ತುತ್ತಾರೆ. ಆಗ DK ಶಿವಕುಮಾರ್ ಏನ್ ಮಾತಾಡ್ತಾರೆ ಅನ್ನೋ ಕುತೂಹಲ ನನಗಿದೆ. ಎಸ್, CLP ಮೀಟಿಂಗಿಗೆ ಸಿದ್ದರಾಮಯ್ಯನವರ ಆಗಮನ ಆಗಿದೆ. ಎಲ್ಲ ಶಾಸಕರು ಕೂಡ ಈ ಒಂದು ಮೀಟಿಂಗಿಗೆ ಆಗಮಿಸಿದ್ದಾರೆ. ಬಹಳ ಈಸಿಯಾಗಿ ನಡೆದು ಹೋಗ್ತಾ ಇದೆ. ಬಹಳ ಜನ ಅಂದ್ಕೊಂಡಿದ್ರು ಇದು ತುಂಬ ಹೈ ಡ್ರಾಮಾ ನಡೆಯುತ್ತೆ, ಇದು ಸಿಕ್ಕಾಪಟ್ಟೆ ಜಗಳ ಆಗಬಹುದು, ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಇಂತಹ ಸಂದರ್ಭ ಬಂದಾಗ ತಿರುಗೇಳಬಹುದು, ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ಗೆ ವಿರುದ್ಧವಾಗಿ ನಿಲ್ಲಬಹುದು, ಆ ಮೂಲಕ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಒಳಜಗಳಗಳು ಜಾಸ್ತಿ ಆಗಬಹುದು, ಇದನ್ನು ನಿಭಾಯಿಸೋದಕ್ಕೆ ಹೈಕಮಾಂಡ್ ವಿಲವಿಲ ಅಂತ ಒದ್ದಾಡಬಹುದು. ಈ ಥರದ ಹಲವಾರು ರೀತಿಯಾದಂತಹ ಒಂದು ಲೆಕ್ಕಾಚಾರಗಳಿದ್ವು. ಆದರೆ ಆ ಎಲ್ಲ ಲೆಕ್ಕಾಚಾರಗಳೂ ಕೂಡ ತಲೆ ಕೆಳಗಾಗುವಂತೆ ಸಿದ್ದರಾಮಯ್ಯನವರ ಡಿಸಿಷನ್ ಮಾಡಿದೆ. ಅವರು ತಮ್ಮ ಲಾಯಲ್ಟಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಸಂತೃಪ್ತ ಭಾವದೊಂದಿಗೆ ಹೈಕಮಾಂಡ್ಗೆ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಮೂಲಕ ಹೊಸ ನಾಯಕನ ಹಾದಿಯನ್ನು ಸುಗಮ ಮಾಡಿದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳ್ತಾ ಇದ್ರು DK ಶಿವಕುಮಾರ್. ಅದನ್ನ ಸಾಬೀತು ಮಾಡಿದ್ದಾರೆ. ಎಸ್,
ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್, ನಾನು ಕೊಟ್ಟ ಮಾತಿನಂತೆ ನಡೆದಿದ್ದೀನಿ ಅಂತ. ಈಗ ಸಭೆ ಆರಂಭ ಆಗಿದೆ. ಸಿದ್ದರಾಮಯ್ಯನವರನ್ನ ಕರೆದುಕೊಂಡು ಸುರ್ಜೇವಾಲಾ ಅವರು CLP ಮೀಟಿಂಗ್ಗೆ ಹೋಗಿದ್ದಾರೆ. CLP ಮೀಟಿಂಗ್ ಅಲ್ಲಿ ಒಂದೇ ಸಾಲಿನ ನಿರ್ಣಯ, ಬೇರೆ ನಾಯಕರ ಬಗ್ಗೆ ಚರ್ಚೆ ಇಲ್ಲ. CLP ನಾಯಕನ ಹೆಸರನ್ನ ಸ್ವತಃ ಸಿದ್ದರಾಮಯ್ಯನವರೇ ಘೋಷಿಸಲಿದ್ದಾರೆ ಮತ್ತು ಉಳಿದ ಶಾಸಕರು ಅದಕ್ಕೆ ಅನುಮೋದನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ CLP ಸಭೆ ಆರಂಭ ಆಗಿದೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ CLP ನಾಯಕನಾಗಿ ಆಯ್ಕೆ ಆಗ್ತಾರೆ. ಆ ಆಯ್ಕೆಯನ್ನ ಅಧಿಕೃತವಾಗಿ ವರಿಷ್ಠರು ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ. ಆಗ DK ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿರಲಿದೆ? ಯಾಕೆ ಅಂದ್ರೆ ಇದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಟೆಡ್ ಆದಂತಹ ಸ್ಟ್ರಾಟಜಿಯನ್ನು ಅವರು ಬಳಸಿದ್ರು, ಯಾವುದೇ ರೀತಿಯಾದಂತಹ ತಪ್ಪಿ ಮಾತನಾಡಲಿಲ್ಲ, ಯಾರನ್ನೂ ಹೀಯಾಳಿಸಲಿಲ್ಲ, ಯಾರಿಗೂ ನೋವು ಕೊಡಲಿಲ್ಲ, ಎಲ್ಲರೂ ಒಪ್ಪಿಕೊಂಡು ಎಲ್ಲರ ಸಮ್ಮತಿಯೊಂದಿಗೆ ಎಲ್ಲರ ಆಶೀರ್ವಾದದೊಂದಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದರು. ಅದೇ ರೀತಿ ಆಯ್ತು ಕೂಡ. ಯಾರಿಗೂ ನೋವಾಗದಂತೆ, ಯಾರಿಗೂ ಬೇಜಾರು ಮಾಡದಂತೆ, ಯಾರಿಂದಲೂ ಕೂಡ ಒಂದು ರೀತಿ ತಾನೇನೋ ಮಾಡಿಬಿಟ್ಟೆ ಅನ್ನುವಂತಹ ಒಂದು ಕೆಟ್ಟದಾದಂತಹ ನೋಟಕ್ಕೆ ಗುರಿಯಾಗದ ರೀತಿಯಲ್ಲಿ ಎಲ್ಲರ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು. ಎಷ್ಟು ಸುಗಮವಾಗಿ ನಡಿಬೇಕು ಅಂತ ಅವರು ಬಯಸಿದ್ರು ಅಷ್ಟು ಸುಗಮವಾಗಿ ನಡೆದಿದೆ. ನಾಯಕತ್ವ ಬದಲಾವಣೆ ಹಾಗೆ ಹೋಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗೇನಿದ್ರು ಕೂಡ DK ಹವಾ. DK ಶಿವಕುಮಾರ್ ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವ್ರ ಜೊತೆಗೆ ಯಾವ್ಯಾವ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತಹ ಕುತೂಹಲ ಇದೆ. ಅವ್ರ ಜೊತೆಗೆ ಒಂದು 8 ಜನ ಮೊದಲ ಬಾರಿ ಅಂದರೆ ಮೊದಲನೇ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಬಹಳಷ್ಟು ಜನ ಹಿಂದಿನ ಸಂಪುಟದಲ್ಲಿ ಇದ್ದವರೇ ಅಂತಲೂ ಕೂಡ ಹೇಳಲಾಗ್ತಾ ಇದ್ದು, ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ CLP ನಾಯಕನ ಹೆಸರು ಸಿದ್ದರಾಮಯ್ಯನವರು ಘೋಷಣೆ ಮಾಡೋದೊಂದೇ ಬಾಕಿ ಉಳಿದಿದೆ.